ವಿಂಗ್ ಕಮಾಂಡರ್ ಮತ್ತು ಯುವಕನ ಮಧ್ಯೆ ರೋಡ್ ಅಲ್ಲಿ ನಡೆದಂತಹ ಫೈಟ್ ನ ವಿಚಾರವಾಗಿ ವಿಸ್ತೃತವಾದಂತಹ ವರದಿಯನ್ನ ನ್ಯೂಸ್ ಫಸ್ಟ್ ದೇಶದಲ್ಲೇ ಮೊದಲು ಪ್ರಸಾರ ಮಾಡಿತ್ತು. ಸದ್ಯ ನಾನೀಗ ಘಟನಾ ಸ್ಥಳದಲ್ಲಿ ಇದ್ದೀನಿ. ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ಇದೇ ಜಾಗದಲ್ಲಿ ಆ ಒಂದು ವಿಂಗ್ ಕಮಾಂಡರ್ ಜೊತೆಗೆ ಆ ಯುವಕ ಇಬ್ರು ಕೂಡ ಪರಸ್ಪರ ಕಿತ್ತಾಟವನ್ನ ನಡೆಸಿರುವಂತಹ ಘಟನಾ ಸ್ಥಳ ಇದು. ಸಿ.ವಿ. ರಾಮನ್ ನಗರದಿಂದ ಬೈಯಪ್ಪನಹಳ್ಳಿಯ ಕಡೆಗೆ ವಿಂಗ್ ಕಮಾಂಡರ್ ಜೊತೆಗೆ ಅವರ ಪತ್ನಿ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತಹ ಬೈಕು ಕಾರ್ಗೆ ಟಚ್ ಆಗುತ್ತೆ ಅನ್ನುವಂಥದ್ದು ವಿಂಗ್ ಕಮಾಂಡರ್ ಅವರ ಆರೋಪ. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಆ ಬೈಕ್ ಸವಾರ ಮುಂದೆ ಬರ್ತಾನೆ. ಮುಂದೆ ಬಂದಂತಹ ಸಂದರ್ಭದಲ್ಲಿ ವಿಂಗ್ ಕಮಾಂಡರ್ ಅವರ ಪತ್ನಿ ಆ ಸಂದರ್ಭದಲ್ಲಿ ಅವರಿಗೆ ಆ ಹುಡುಗನಿಗೆ ಏನೋ ಬೈಯುವಂತಹ ಕೆಲಸ ಮಾಡ್ತಾರಂತೆ. ಏನ್ ಬೈದ್ರಿ, ನನಗೆ ಹಿಂದಿಯಲ್ಲಿ ಏನೋ ಬೈದ್ರಲ್ಲ ಏನು ಅಂತ ಆ ಹುಡುಗ ಮುಂದೆ ಬಂದು ಅವ್ರನ್ನ ಕೇಳುವಂತಹ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ವಾಗ್ಯುದ್ಧ ನಡೆಯುತ್ತೆ. ಆ ಸಂದರ್ಭದಲ್ಲಿ ವಿಂಗ್ ಕಮಾಂಡರ್ ಅವರ ಹತ್ರ ಆ ಹುಡುಗ ಬರ್ತಾನೆ. ಬಂದ್ಬಿಟ್ಟು ಏನ್ ವಿಚಾರ ಏನು ಅಂತ ಮಾತಿಗೆ ಮಾತು ಬೆಳೆಯುತ್ತೆ. ಅದೇ ಜಾಗದಲ್ಲಿ ನಾನಿರುವಂತದ್ದು ನೀವೀಗ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಇದೇ ಆ ಒಂದು ಜಾಗ. ಈ ಜಾಗದಲ್ಲೇ ಮಾತಿಗೆ ಮಾತು ಬೆಳೆದು ಕಲ್ಲಲ್ಲಿ ಅಟ್ಯಾಕ್ ಮಾಡಿ ಒಬ್ರಿಗೊಬ್ರು ಪರಸ್ಪರ ಕಿತ್ತಾಟವನ್ನ ನಡೆಸ್ತಾರೆ. ಆದ್ರೆ ಘಟನೆಯನ್ನ ನಡೆದ ಬಳಿಕ ಇದು ಕ್ಲಿಯರ್ ಆಗಿ ರೋಡ್ ರೇಜ್ ಪ್ರಕರಣ. ಆದ್ರೆ ಈ ಒಂದು ಪ್ರಕರಣಕ್ಕೆ ಭಾಷೆಯನ್ನ ಟಚ್ ಕೊಟ್ಟು ಕನ್ನಡಿಗರ ಭಾವನೆಯನ್ನ ಕೆರಳಿಸುವಂತಹ ಕೆಲಸವನ್ನ ವಿಂಗ್ ಕಮಾಂಡರ್ ಮಾಡಿರುವಂತದ್ದೇ ಬಹುತೇಕರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಈ ರೀತಿಯಾಗಿ ಯಾಕೆ ಮಾಡಬೇಕಾಗಿತ್ತು? ರೋಡ್ ರೇಜ್ ಪ್ರಕರಣವನ್ನ ರೋಡ್ ರೇಜ್ ಅಂತ ಬಿಂಬಿಸಬೇಕಾಗಿತ್ತು. ಅದರ ಬದಲಾಗಿ ಬೆಂಗಳೂರಿನ ಬಗೆಗೆ ಜೊತೆಗೆ ಇಲ್ಲಿನ ಪ್ರಾದೇಶಿಕ ಭಾಷೆಯ ಬಗೆಗೆ ಮಾತನಾಡುವಂತಹ ಹಕ್ಕನ್ನ ವಿಂಗ್ ಕಮಾಂಡರ್ಗೆ ಕೊಟ್ಟವರು ಯಾರು ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನ ಈಗ ಆಗ್ತಾ ಇರುವಂತದ್ದು, ಸಂಚಲನವನ್ನ ಸೃಷ್ಟಿ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಈ ಪ್ರಕರಣದ ಕೇಂದ್ರ ಬಿಂದು ಆಗಿರುವಂತಹ ವಿಂಗ್ ಕಮಾಂಡರ್ ಅನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಸದ್ಯ ಸಾರ್ವಜನಿಕರ ಒಕ್ಕೊರಲಿನ ಒತ್ತಾಯ. ಕ್ಯಾಮರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.